ರಸ್ತೆ ಅಪಘಾತಗಳನ್ನು ತಡೆಗಟ್ಟುವುದು ಮತ್ತು ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಶನಿವಾರ ಸಂತೆ ಪೊಲೀಸ್ ಠಾಣೆ ವತಿಯಿಂದ ಕೊಡ್ಲಿಪೇಟೆಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಏರ್ಪಡಿಸಲಾಗಿತ್ತು. ವೃತ್ತ ನಿರೀಕ್ಷಕ ಜಿ. ಕೃಷ್ಣರಾಜ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಧರಿಸಬೇಕು. ಮೊಬೈಲ್ ಬಳಕೆ ಮಾಡಬಾರದು. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರದು. ವಾಹನದ ದಾಖಲಾತಿ ಇಟ್ಟುಕೊಳ್ಳಬೇಕು. ರಸ್ತೆ ಸುರಕ್ಷತೆಯ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕೆಂದು ಸಲಹೆ ನೀಡಿದರು. ಅಂದರೆ ಪ್ರತಿ ವರ್ಷದ ಜನವರಿ ಮೊದಲನೇ ವಾರದಂದು ಒಂದು ರಸ್ತೆ ಸುರಕ್ಷೆ ಬಗ್ಗೆ ಒಂದು ಅರಿವು ಕಾರ್ಯಕ್ರಮನ ಜನರಲ್ಲಿ ಮೂಡಿಸಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇದು ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಯಿಂದ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಇದನ್ನು ಮಾಡ್ತೇವೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಾವು ದಿನನಿತ್ಯ ರಸ್ತೆನ ಉಪಯೋಗಿಸ್ತೀವಿ. ನಾವು ಪ್ರತಿಯೊಬ್ಬರು ರಸ್ತೆ ಉಪಯೋಗಿಸೋ ಜನನೇ ಇಲ್ಲ. ಮನೆ ಬಿಟ್ಟರೆ ಹೊರಗಡೆ ರಸ್ತೆ ಮೇಲೆ ವಾಹನಗಳು. ಈ ವಾಹನಗಳಿಂದ ಆಗ್ತಕ್ಕಂಥ ಅಪಘಾತಗಳನ್ನ, ರಸ್ತೆನ ಯಾವ ರೀತಿ ನಾವು ಸುರಕ್ಷಿತವಾಗಿ ಬಳಸಬೇಕು, ರಸ್ತೆಯಲ್ಲಿ ಯಾವ ರೀತಿ ನಿಯಮಗಳನ್ನ ಪಾಲಿಸಬೇಕು, ಯಾವ ರೀತಿ ನಾವು ನಮ್ಮ ಜವಾಬ್ದಾರಿಯುತವಾಗಿ ನಮ್ಮ ವಾಹನಗಳನ್ನ ಚಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ದಿವಸ ನಿಮಗೆ ಅರಿವನ್ನ ಮೂಡಿಸೋ ಉದ್ದೇಶದಿಂದ ಇಲ್ಲಿ ಜನಗಳನ್ನೆಲ್ಲರನ್ನು ಕರೆದಿದ್ದೀವಿ. ಇಲ್ಲಿ ನಮ್ಮ ಕೊಡ್ಲಿಪೇಟೆಯಲ್ಲಿ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಂತ ಹೇಳಿದರೆ, ರಸ್ತೆ ಕಿರಿದಾಗಿದೆ, ವಾಹನಗಳು ಜಾಸ್ತಿ ಇದೆ. ಹಾಗಾಗಿ ಮತ್ತೆ ಇರ್ತಕ್ಕಂಥ ಎಲ್ಲ ಅಂಗಡಿಗಳು ಕೂಡ ಬರುವಂಥವ್ರು ರಸ್ತೆನಲ್ಲೇ ಪಾರ್ಕ್ ಮಾಡ್ತಾರೆ. ಆಮೇಲೆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಬೇರೆ ವಾಹನಗಳಿಗೆ ತೊಂದರೆ ಆಗ್ತದೆ. ಅದಲ್ಲದೆ ಅಪಘಾತಗಳಾಗ್ತದೆ. ಹಾಗೆ ಎಲ್ಲ ಸಮಸ್ಯೆಗಳನ್ನ ಒಂದು ಜನರು ನನ್ನ ಗಮನಕ್ಕೂ ತಗೊಬಂದಿದ್ರು. ಆ ನಿಟ್ಟಿನಲ್ಲಿ ಇಲ್ಲಿಗೆ ವಿಶೇಷವಾಗಿ ಇಬ್ಬರು ಪೊಲೀಸ್ನವರು ಕೂಡ ಇಲ್ಲಿ ನೇಮಕ ಮಾಡಿದ್ದೇವೆ. ಹಾಗೆ ಇಲ್ಲಿ ಸುತ್ತಮುತ್ತ ಅಂಗಡಿಯವರು ಮೇಯ್ನ್ ಏನಪ್ಪ ಹೇಳಿದ್ರೆ, ನೀವು ನಮಗೆ ಸಹಕರಿಸ್ಬೇಕು, ಆಯ್ತಲ್ಲ. ನೀವು ಬಂದಂಥ ಗ್ರಾಹಕರಿಗೆ ಹೇಳಬೇಕು, ಇಂಥ ಕಡೆ ಸರಿಯಾಗಿ ಪಾರ್ಕ್ ಮಾಡಿ ಅಂತ. ಅಲ್ಲಿ 4 ವೆಹಿಕಲ್ನ ಪಾರ್ಕ್ ಮಾಡೋದಿರ್ತದೆ. ಒಂದೇ ಬೈಕ್ನ ಅಡ್ಡ ನಿಲ್ಲಿಸಿ ಹೊಟ್ಟೋಗ್ಬಿಡ್ತಾನೆ. ನೀವು ಅವ್ರಿಗೆ ಏನು ಹೇಳೋದಿಲ್ಲ, ಒಂದು ಬೈಕ್ನ ಅಡ್ಡ ನಿಲ್ಲಿಸಿ ಹೋಗ್ಬಿಟ್ಟಿರ್ತಾನೆ. ಈ ಥರ ಆಗಬಾರ್ದು. ನೀವು ನಿಮ್ಮ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ಅಂದರೆ ಟೌನ್ ಇರೋದೇ ಸ್ಮಾಲ್, ಚಿಕ್ಕ ಒಂದು ಹಳ್ಳಿ. ಮುಖ್ಯ ರಸ್ತೆಯಲ್ಲಿ ಬೈಕ್ ಜಾಥಾ ಮೂಲಕ ವಾಹನ ಚಾಲಕರು, ಅಂಗಡಿ ಮಾಲೀಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭ ಉಪನಿರೀಕ್ಷಕ ಚಂದ್ರು HY, ಹರ್ಷ, ಕೊಡ್ಲಿಪೇಟೆ ಉಪಠಾಣೆಯ ASI ಲಕ್ಷ್ಮೀ ಪ್ರಸಾದ್ ರೈ, ರಂಜಿತ್, ವಿಶ್ವನಾಥ್ ಹಾಗೂ ಶನಿವಾರ ಸಂತೆ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು.